ಬ್ಲಾಸ್ಟ್ ಇದೊಂದು ಬರೀ ಮೂವಿ ಅಲ್ಲ, ಬ್ಲಾಸ್ಟರ್ ಮೂವಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅರ್ಜುನ್ ಸರ್ಜಾ ಮೂವಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಎಸ್ಪೆಷಲಿ ಕನ್ನಡದವರಿಗೆ. ನಾವು 90s ಕಿಡ್ಸ್ ಅಂದ್ರೆ ಸಣ್ಣವರಿದ್ದಾಗ ಈ ಸಿಂಹದ ಮರಿಸೇನೆ ನೋಡುವಾಗ ಹೇಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಅವ್ರು ಅವಾಗಲೇ ಒಂದು 10-15 ವರ್ಷ ಇರುವಾಗಲೇ ಅರ್ಜುನ್ ಸರ್ಜಾ ಅವರ ಫೈಟ್ಸ್, ಆ ಒಂದು ಸ್ಟಂಟ್ಸ್ ಅಲ್ಲಿ ಉಂಟಲ್ಲ, ನಂಗೆ ಗೂಸ್ ಬಂಪ್ಸ್ ಬರ್ತಾ ಇತ್ತು. ಅದೇ ರೀತಿ ಅದೇ ಗೆಟಪ್ ಇವಾಗಲೂ ಒಂದು 50 ವರ್ಷ ಕ್ರಾಸ್ ಆಗಿರ್ಬೋದು, ಇವಾಗಲೂ ಅದೇ ಎನರ್ಜಿಯಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಲೆವೆಲ್ ಮೂವಿ. ಪ್ರೀತಿ ಮುಕುಂದನ್ ಅಂದ್ರೆ ನೀವು ಮೇ ಬಿ ಸಾಯಿ ಅಭ್ಯಂಕರ್ ಅವರ ಆಸೆ ಕೂಡ ಸಾಂಗ್ ಉಂಟು, ನೀವು ಪೇಸ ಲೈಟ್ ಆಸೆ ಕೂಡ, ಆ ಸಾಂಗ್ ಅಲ್ಲಿ ನಾನು ಮೊದಲಿಗೆ ಅಲ್ಲಿ ನೋಡಿದವರನ್ನು, ಬೇರೆ ಮೂವಿಯಲ್ಲಿ ಇದ್ರೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಸೊ ಅವ್ರದ್ದೆಂಥ ರೋಲ್, ನಾನು ಅವರಿರುವಂಥ ಮೂವಿ ಫಸ್ಟ್ ನೋಡಿರುವಂಥದ್ದು. ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಒಂದು ಎಕ್ಸ್ಪ್ರೆಷನ್ ಅಲ್ಲಿ ಉಂಟಲ್ಲ, ರಿಯಲ್ ಕರಾಟೆ. ನಾನು ಫಿಲ್ಮ್ ಸ್ಟಾರ್ಟ್ ಆದಾಗ ಅಂದ್ಕೊಂಡೆ ಓಕೆ ಅರ್ಜುನ್ ಸರ್ಜಾ ಮೇನ್ ರೋಲು, ಫುಲ್ ಫೈಟ್ಸ್ ಇರುತ್ತೆ ಅಂತ. ಫೈಟ್ಸ್ ಇದ್ರೆ ಸ್ವಲ್ಪ ಮಂದಿಗೆ ಬೋರ್ ಆಗ್ತದೆ, ಎಂತ ಇದು ಫುಲ್ ಆಕ್ಷನ್ ಅಂತ ಬೋರ್ ಆಗ್ತದೆ. ಬಟ್ ಇದರಲ್ಲಿ ಆಕ್ಷನ್ಸ್ ಅಷ್ಟು ಬೋರ್ ಇಲ್ಲ, ಯಾಕಂದ್ರೆ ಆಕ್ಷನ್ ಹ್ಯಾಸ್ ಎ ರೀಸನ್, ಒಂದು ರೀಸನ್ಗೆ ಒಂದೊಂದು ಆಕ್ಷನ್ ಇರುವಂಥದ್ದು. ಅಭಿರಾಮಿ ಅಂತೂ ನೆಕ್ಸ್ಟ್ ಲೆವೆಲ್. ಮತ್ತು ಯಾರು ಈ ಕಾಸ್ಟ್ ಅನ್ನು ಸೆಲೆಕ್ಟ್ ಮಾಡಿದಂತ ಗೊತ್ತಿಲ್ಲ. ಅಭಿರಾಮಿ ಮತ್ತು ಪ್ರೀತಿ ಮುಕುಂದನ್ ಇಟ್ಟು ನೋಡಿದ್ರೆ ಇಬ್ಬರು ಒಂದೇ ತರ ಇದ್ದಾರೆ. ಅವರ ಈ ಚಿನ್ ನೋಡಿದ್ರೆ ನಿಂಟಲ್ಲ ಒಂದೇ ತರ ಇದ್ದಾರೆ, ಅಂದ್ರೆ ನೋಡಿದ್ರೆ ಹೇಳೋರು ತಾಯಿ ಮಗಳು ಅಂತ ಹೇಳೋರು. ಅದೇ ರೀತಿಯ ಕಾಸ್ಟ್ ಅನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಅರ್ಜುನ್ ಸರ್ಜಾ ಅಂತೂ ನಾನು ಹೇಳಿದಾಗೆ ಸಿಂಹದ ಮರಿಸೈನ್ಯ ಮೂವಿ ನೋಡುವಾಗ, ಅವಾಗ ನಾವು ಸಣ್ಣ ಒಂದು 10 ವರ್ಷ ಇರುವಾಗ 1981 ರಿಲೀಸ್ ಆದ ಮೂವಿ ಸಿಂಹದ ಮರಿಸೈನ್ಯ, ಅದರಲ್ಲಿ ಯಾವ ತರ ಅವ್ರದ್ದು ಸ್ಟಂಟ್ ಇತ್ತು, ಅವಾಗ ಹೇಗೆ ನಮಗೆ ಗೂಸ್ ಬಂಪ್ಸ್ ಅಲ್ಲಿ ಆಗ್ತಾ ಇತ್ತು, ಸೇಮ್ ಗೂಸ್ ಬಂಪ್ಸ್ ಈ ಒಂದು ಬ್ಲಾಸ್ಟ್ ಮೂವಿಯಲ್ಲಿ ಕೂಡ ಇದೆ. ಈಗ ಹೇಗಂದ್ರೆ ಅಂಡರ್ಗ್ರೌಂಡ್ ಡಾನ್ಸ್ ಅಲ್ಲಿರುವಂಥ ಒಂದು ಮೂವಿ ಇರ್ತಲ್ಲ, ಆ ಒಂದು ಟಚ್ ಕೂಡ ಉಂಟು. ಮತ್ತೆ ದೃಶ್ಯಂ ಉಂಟಲ್ಲ, ಅಂದ್ರೆ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಯಾವುದೇ ರಿಸ್ಕ್ ತಗೊಳ್ಳಿಕ್ಕೂ ರೆಡಿ ಇದ್ದೇನೆ, ಫ್ಯಾಮಿಲಿ ನಾನು ಬಿಟ್ಟು ಕೊಡೋದಿಲ್ಲ ಅಂತ ಹೇಳುವಂಥ ಆ ಒಂದು ಥಾಟ್ ಉಂಟಲ್ಲ, ಅದು ಕೂಡ ಈ ಮೂವಿಯಲ್ಲಿ ಆ ಒಂದು ಸೀನರಿ ಕೂಡ ನಿಮ್ಗೆ ಸಿಗ್ತದೆ. ನೆಕ್ಸ್ಟ್ ಲೆವೆಲ್ ಅಂದ್ರೆ ಒಂದೊಂದು ಫೈಟ್ಸ್, ಆ ಒಂದು ರೀಸನ್ ಫೈಟಿಗೆ, ಆಮೇಲೆ ಚೈನ್ ಲಿಂಕ್, ಒಂದೊಂದು ವಿಷಯಕ್ಕೂ ಹೇಗೆ ಹೇಗೆ ಲಿಂಕ್ ಆಗ್ತದೆ, ಹೇಗೆ ವಿಲನ್ಸ್ ಆಮೇಲೆ ಈ ಅರ್ಜುನ್ ಸರ್ಜಾ ಹೇಗೆ ಲಿಂಕ್ ಆಗ್ತದೆ, ಅದು ಕೂಡ ಪಕ್ಕಾ ಪರ್ಫೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ನಾನು ಬೊಬ್ಬೆ ಆಗ್ತಿದ್ದೆ ಮನೆಯಲ್ಲಿ ನೋಡುವಾಗ, ಅಷ್ಟು ಸೂಪರ್ ಆಗಿದೆ. ನೋಡಿದ್ರಲ್ಲಿ ನಾನು ಒಬ್ಬ ಹೊಸ ಮುಖ ನೋಡಿದೆ ಅಂದ್ರೆ ಅರ್ಜುನ್ ಚಿದಂಬರಂ, ಇದು ಯಾರಂತ ಗೊತ್ತಿಲ್ಲ. ಬಟ್ BGM ಅಂತ ಇವ್ರ ಎಂಟ್ರಿಗೆಲ್ಲ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ BGM ಕೊಟ್ಟದೆ ರವಿ ಬಸ್ರೂರ್, ಸೊ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್. ಆಮೇಲೆ ಕೇಳ್ಬೇಕಾ, ಒಂದು ಇಂಗ್ಲಿಷ್ ಸಾಂಗ್ ತರ ಎಲ್ಲ ಬಂದು ಏನೋ BGM ನೆಕ್ಸ್ಟ್ ಲೆವೆಲ್. ಅವ್ರ ಎಂಟ್ರಿಗೆಲ್ಲ ಒಂದೊಂದು BGM ಕೊಟ್ಟಿದ್ದಾರೆ. ರವಿ ಬಸ್ರೂರ್ ನೈಲ್ಡ್ ಇಟ್ ಅಂತಾನೆ ಹೇಳ್ಬೋದು. ಯಾರೆಲ್ಲ ಇದುವರೆಗೂ ನೋಡ್ಲಿಲ್ಲ ದಯವಿಟ್ಟು ನೋಡಿ, ಬ್ಲಾಸ್ಟ್. ಬಟ್ ನಾನು ಬ್ಲಾಸ್ಟರ್ ಅಂತಾನೆ ಹೇಳುದು, ಯಾಕಂದ್ರೆ ಮೂವಿ ಆ ತರ ಇದೆ. ಇವಾಗ ಹೇಳೋ ವಿಷಯ ಸ್ಪಾಯ್ಲರ್ ಅಲರ್ಟ್ ಇದೆ, ಯಾರೆಲ್ಲ ಮೂವಿ ನೋಡ್ಲಿಲ್ಲ ಇನ್ನು ನೋಡ್ಬೇಡಿ. ಯಾಕಂದ್ರೆ ಅಲ್ಲಿ ಫಸ್ಟಿಗೆ ಉಂಟಲ್ಲ, ಈ ಅಭಿರಾಮಿಗೂ ಕೂಡ ಕರಾಟೆ ಗೊತ್ತಿತ್ತು. ಅಭಿರಾಮಿ ಕರಾಟೆಯಲ್ಲಿ ಅರ್ಜುನ್ ಸರ್ಜಾವನ್ನು ತುಂಬಾ ವರ್ಷ ಮುಂದೆ ಸೋಲಿಸಿದ್ದಾರೆ, ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆ ಸೋಲಿಸಿದ್ದಾರೆ ಅಂತೇಳಿ ಅರ್ಜುನ್ ಸರ್ಜಾ ಅವರ ತಮ್ಮ, ಅದರಲ್ಲಿ ಪ್ರೀತಿ ಮುಕುಂದನ್ಗೆ ಚಿಕ್ಕಪ್ಪ ಆಗಿರೋರು ಹೇಳಿರ್ತಾರೆ. ಅದು ಬೇಡ ಇತ್ತು, ಯಾಕಂದ್ರೆ ಅದೊಂದು ಟ್ವಿಸ್ಟ್ ಆಗಿ ಇಡ್ಬೋದಿತ್ತು. ಯಾವಾಗ ವಿಲನ್ಸ್ ಅಲ್ಲಿ ಎಂಟರ್ ಆಗ್ತಾರೆ ಮನೆಗೆ, ಅವಾಗ ಈ ಅಭಿರಾಮಿ ಅವರ ಕಸರತ್ತು ತೋರಿಸ್ಬೇಕಿತ್ತು. ಅದನ್ನು ಫಸ್ಟ್ ಹೇಳೋ ಅಗತ್ಯ ಇರಲಿಲ್ಲ. ಅವಾಗ ನಮ್ಗೆ ಅಂತಂದ್ರೆ ಅವ್ರ ಅಭಿರಾಮಿ ರೋಲ್ ಹೇಗೆ ಅಂದ್ರೆ ನೋ ಫೈಟ್ಸ್, ನೋ ಪೊಲೀಸ್, ನೋ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲದ ಒಂದು ಕ್ಯಾರೆಕ್ಟರ್ ಅಭಿರಾಮಿದ್ದು. ಸೊ ಅವರು ಹೇಗಿರ್ಬೇಕಂದ್ರೆ ಏನು ಬೇಡ ಅಂತ ಇರ್ಬೇಕಿತ್ತು, ಬಟ್ ವೆನ್ ಇಟ್ಸ್ ನೀಡೆಡ್ ಅವರು ಫೀಲ್ಡ್ಗೆ ಇಳಿಬೇಕು. ಅದು ನಮ್ಗೆ ಟ್ವಿಸ್ಟ್ ಆಗಿ ತೋರಿಸ್ಬೇಕಿತ್ತು. ಬಟ್ ಫಸ್ಟ್ಗೆ ಹೇಳಿ ಸ್ವಲ್ಪ ಇದು ಮಾಡಿದ್ರು, ಅದೊಂದು ಹೇಳ್ಬಾರ್ದಿತ್ತು ಅಂತೇಳಿ ನನ್ನೊಂದು ಅನಿಸಿಕೆ. ಅದು ಅಂದ್ರೆ ಆ ಮೂಮೆಂಟ್ ಅಲ್ಲಿ ಅಂದ್ರೆ ಅಪಾಯ ಬಂದಾಗ ಅವರು ಕೂಡ ಕರಾಟೆ ಅವರಂತಲ್ಲಿ ತೋರಿಸುವಂತ ಒಂದು ಟ್ವಿಸ್ಟ್ ಇಡಬೇಕಿತ್ತು. ಅದೊಂದು ಆಚೆಚಾಯ್ತು. ಓಕೆ, ಓವರ್ ಆಲ್ ಮೂವಿ ಇಸ್ ನೆಕ್ಸ್ಟ್ ಲೆವೆಲ್. ಸ್ಟಾರ್ಟಿಂಗ್ ಟು ಎಂಡ್ ಕೂತ್ಕೊಂಡೆಲ್ಲ ನೋಡ್ತಾ ಇರ್ತೀರಿ ನೀವು, ಒಂದೇ ಸ್ಟ್ರೆಚ್ ಅಲ್ಲಿ ಫಿನಿಶ್ ಮಾಡುವಷ್ಟು ಆ ಒಂದು ಹುಕ್ ಎಂಟೈರ್ ಥ್ರೂ ಔಟ್ ಮೂವಿಯಲ್ಲಿ ಉಂಟು. ನಂಗಂತೂ ಇಷ್ಟ ಆಯ್ತು. ಇನ್ನು ಕೆಲವು ಮಂದಿಗೆಲ್ಲ ಈ ಫೈಟ್ ಸೀನ್ ಅಲ್ಲಿ ಇಷ್ಟ ಆಗುದಿಲ್ಲ, ಅಂದ್ರೆ ಇಬ್ಬರು ತುಂಬಾ ಮಂದಿಗೆ ಹೊಡಿಯುವಂಥದ್ದು ಅದೆಲ್ಲ ಇಷ್ಟ ಆಗುದಿಲ್ಲ. ಬಟ್ ಆಕ್ಷನ್ಗೆ ರೀಸನ್ ಇರುವಾಗ ಉಂಟಲ್ಲ, ಅದು ಸ್ಮೂತ್ ಅಲ್ಲಿ ಹೋಗ್ತದೆ, ಅಷ್ಟೇ ನಂಗೆ ಹೇಳಲಿಕ್ಕೆ ಇರುವಂಥದ್ದು. ಸೊ ಓವರ್ ಆಲ್ ಬ್ಲಾಸ್ಟ್ ಈಸ್ ಬ್ಲಾಸ್ಟರ್. ಈ ತರದ ಸಿನಿಮಾ ರಿಯಲ್ ರಿವ್ಯೂಗಳಿಗಾಗಿ ಶಾಕಿ ಟಾಕಿ ಲೈಕ್, ಕಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಯೂಟ್ಯೂಬ್ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ದೀರಿ ಅಂತ ಅನ್ಕೋತಾನೆ. ಸೈನಿಂಗ್ ಔಟ್, ಬಾಯ್.